ಅದೇ ರೀತಿ ಇನ್ನೊಂದು ಮಾತು, ಸರಿ ಹಾಗಾದ್ರೆ ನೆಕ್ಸ್ಟ್ ಏನು? ಮತ್ತೆ ಈ ಸಾರಿ ನಿರ್ಧಾರ ಮಾಡಿ ಹೇಳ್ತಾ ಇದ್ದೀವಿ, ಅಲ್ಲೇನು ಮತ್ತೆ ಕೂರುವಂತ ದಿನ ಅಥವಾ ಅವಕಾಶ ಇಲ್ಲ ಅಂತ ಇಲ್ಲ. ಏನೋ ಒಂದ್ಸರಿ ಕೂತ್ರು ಎದ್ದು ಹೋದ್ರು ಕಳಿಸ್ಬಿಟ್ಟೆ ಆಚೆ ಗೇಟ್ ಬಾಗ್ಲಾಕೋಗ್ಬಿಟ್ಟಿದೀನಿ, ಇನ್ ಕೂರಕ್ಕೆ 5 ವರ್ಷ ಬೇಕಾಗ್ಬೋದು ಅಥವಾ 10 ವರ್ಷ ಆಗ್ಬೋದು, ನೋಡೋಣ ಅಂತಿದ್ರೆ ಈ ಸಾರಿ ಅದು ಶುದ್ಧ ಸುಳ್ಳು. ಬೇಕು ಅಂದ್ರೆ ನಾಳೆ ನಿನ್ ಗೇಟ್ ಬಾಗ್ಲು ತೆಗೆದು ಯಥಾಸ್ಥಿತಿ ಆಟ ಆಡಿದ್ರೆ ಮತ್ ನಾಳೆನೆ ಕೂರ್ತೀವಿ. ಇದಕ್ಕೇನೋ 10 ವರ್ಷ ಬೇಕು, 5 ವರ್ಷ ಬೇಕು, 3 ವರ್ಷ ಆಗ್ಬೇಕು, ಇದಕ್ಕೆ ಯಾವ್ದು ರಿನ್ಯೂವಲ್ ಆಗಿ ಯಾರ್ದೋ ಪರ್ಮಿಷನ್ ತಂದು ಆ ರೀತಿ ಬದುಕಿಲ್ಲ. ನೀನ್ ಮುಟ್ಟಿರೋ ಅಂತ ನೀನಿರೋ ರೀತಿ ನೋಡಿದ್ರೆ ಈಗೇನಂದ್ರೆ ಎಲ್ಲರೂ ಮಾತಾಡ್ತಾ ಇರ್ತೀವಿ, ಫಾಸ್ಟ್ ಜಮಾನ ಇವಾಗ, ಅಲ್ಲೇ ಡ್ರಾ ಅಲ್ಲೇ ಬೊಮ್ಮನ, ಮುಲ್ಲಾಚೆ ಇಲ್ಲ, ನೋಡೋಣ ಯಾರು ಅವನು ಹೆಂಗಿರ್ಬೇಕು ಹಂಗಾಗೋವರೆಗೂ ನಾವು ಹೆಂಗಿರ್ಬೇಕು ನಾವು ಹಿಂಗೆ ಇರೋಣ. ಇದು ಶತಸಿದ್ಧ. ಯಾರು ಯಾವ ಮೂಲೆಯಲ್ಲೂ ತಲೆಯಲ್ಲಿ ಮನಸ್ಸಲ್ಲಿ ಯಾರು ಏನು ಗೊಂದಲ ಭಿನ್ನಾಭಿಪ್ರಾಯ ಯಾವ ಅನುಮಾನ ಏನು ಇಟ್ಕೊಳ್ಳೋದು ಬೇಡ. ಗೆಲ್ಬೇಕು, ಗೆದ್ದು ತೀರ್ಬೇಕು. ಈ ಟಾಟಾ ಕಿರ್ಲೋಸ್ಕರ್ ಮ್ಯಾನೇಜ್ಮೆಂಟ್ಗೆ ಬುದ್ಧಿ ಕಲಿಸ್ಬೇಕು. ಇಷ್ಟೇ ನಿರ್ಧಾರ, ಇಷ್ಟೇ ಉದ್ದೇಶ. ತೀರ್ಸಿ ತೋರ್ಸೋಣ. ಎಷ್ಟು ಬರುತ್ತೋ, ಎಷ್ಟು ಕಷ್ಟ ಬರುತ್ತೋ, ಏನ್ ಬರುತ್ತೋ ಬರಲಿ. ವರ್ಷ ತಿಂಗಳ ಕಷ್ಟ ಪಡೋ ಬದಲು ಒಟ್ಟಿಗೆ ಎಲ್ಲಾ ಕಷ್ಟನೂ ಪಟ್ಟು ಒಂದು ಮಂಗಳ ಆಡಿ ಅಂತ್ಯ ಆಡ್ಕೊಂಡ್ಬಿಡೋಣ. ಇದು ನಿರ್ಧಾರ. ಇದಕ್ಕೆ ಬದ್ದಾಗೋಣ. ಏನ್ ಬರುತ್ತೆ ಹೆಂಗ್ ಬರುತ್ತೆ ಅನ್ನೋದಕ್ಕೆ ದಿನ ಹಂತವಾಗಿ ಅದನ್ನ ತಿಳಿಸ್ತಾ ಕೇಳ್ತಾ ಮುಂದುವರಿತಾ ಹೋಗೋಣ. ಪ್ರತಿಯೊಬ್ರು ಈ ಕ್ಷಣದಿಂದ ಈ ಜಾಗದಲ್ಲಿ ಎಲ್ರೂ ಆಕ್ಟಿವ್ ಆಗೋಣ. ನಾನೇನ್ ಮಾಡ್ಬೋದು, ನಾನೇನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು ಈ ಸಂಘಕ್ಕೆ, ಈ ಒಂದು ಹೋರಾಟಕ್ಕೆ ನಾನೇನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು, ದಯವಿಟ್ಟು ಪ್ರತಿಯೊಬ್ರು ಕಾಂಟ್ರಿಬ್ಯೂಟ್ ಮಾಡೋಣ. ನಮ್ಮ ಶಕ್ತಿ ಏನು? ಈಗ ಯಾರು ಬದ್ಧವಾಗಿ ಇರ್ಬೇಕಾಗಿರೋದು ಯಾರು ನಮ್ಮ ದೇಶದ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಈ ಕಂಪನಿಯವ್ರಿಗೆ ನಿಮ್ ಇಷ್ಟ ಬಂದಂಗೆ ಕಂಪನಿ ನಡ್ಸ್ಕೊಂಡು ಹೋಗಿ ಅಂತ ಹೇಳಿ ಜಾಗ ಕೊಟ್ಟು ಕೂರ್ಸಿಲ್ಲ. ಇದು ಯಾವ್ದು ಟಾಟಾ ಕಿರ್ಲೋಸ್ಕರ್ ಮೋಟ್ರ್ ಜಾಗ ಯಾವ್ದೋ ಜಾಪನೀಸ್ ಅವ್ರ ಅಪ್ಪನೋ ತಾತನೋ ಸಂಪಾದನೆ ಮಾಡಿ ಇಟ್ಟಿದ್ದಲ್ಲ. ನಮ್ಮ ಊರಿನ ರೈತರ ಜಮೀನನ್ನ ಸರ್ಕಾರ ಇವ್ರಿಗೆ ಕೊಟ್ಟಿರೋದು. ನಮ್ಮ ಜನರನ್ನ ಚೆನ್ನಾಗಿ ನೋಡ್ಕೊಂಡು ನಮ್ಮ ದೇಶಕ್ಕೆ ನೀನು ಕೊಡುಗೆ ಕೊಡು ಅಂತ, ನೀನ್ ಇಷ್ಟ ಬಂದಂಗೆ ಬಳಸ್ಕೊಂಡು ನಮ್ಮ ಜನರ ಮೇಲೆ ದೌರ್ಜನ್ಯ ಮಾಡುವಂತ ಅಲ್ಲ. ಇದು ತೀರ್ಮಾನ.